ವೆಲ್ಕಮ್ ಬ್ಯಾಕ್. ಟಾಪ್ 80 ನಲ್ಲಿ 9ನೇ ಸುದ್ದಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿದೆ, ಜನವರಿ 10ನೇ ತಾರೀಕು ಬೆಂಗಳೂರಿನಲ್ಲಿ ಒಂದು ಘೋರ ದುರಂತ ನಡೆದಿತ್ತು. ಅದು ಮೆಟ್ರೋ ಪಿಲ್ಲರ್ ಕುಸಿದು ತಾಯಿ ಮತ್ತೆ ಮಗ ಇಬ್ರು ಕೂಡ ಸಾವನ್ನಪ್ಪಿದ್ರು. ಆ ಸಂದರ್ಭದಲ್ಲಿ ಆ ಕ್ರಮ ಈ ಕ್ರಮ ಅಂತ ಅಬ್ಬರಿಸಿ ಬೊಬ್ಬರಿದ್ರು ಮುಖ್ಯಮಂತ್ರಿಗಳು ಸೇರಿದಂತೆ ಪೊಲೀಸ್ ಇಲಾಖೆಯವರು ಕೂಡ. ಎಲ್ಲಿಗೆ ಬಂತು ಆ ಪ್ರಕರಣ ಈಗ ಅಂತ ನೋಡಿದ್ರೆ ಅಲ್ಲೇ ನಿಂತಿದೆ. ಮೆಟ್ರೋ ಪಿಲ್ಲರ್ ಕುಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 25 ದಿನ ಆದರೂ ಕೂಡ ಇನ್ನೂ ಕ್ರಮ ಇಲ್ಲ. ತಾಯಿ ಮಗ ಸಾವಿನ ಹೊಣೆ ಯಾರಿಗೂ ಇಲ್ವಾ? ತನಿಖೆ ನೆಪದಲ್ಲಿ ವಿಳಂಬ ಮಾಡ್ತಾ ಇರೋದು ಯಾಕೆ ಪೊಲೀಸರು ಅನ್ನುವಂತ ಪ್ರಶ್ನೆ ಇದೆ. ನಾನು ಅವತ್ತೇ ಹೇಳ್ತಾ ಇದ್ದೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಟಾರ್ಟಿಂಗ್ ಒಂದು ವಾರ ಅಬ್ಬರಿಸ್ಬಿಡ್ತಾರೆ, ಮಾಧ್ಯಮಗಳ ಮುಂದೆ ಬಂದು ಏನ್ ಹೇಳಿಕೆ ಕೊಟ್ಟಿದ್ದು ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಈ ಪ್ರಕರಣ ನಡೆದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಆದಿಯಾಗಿ ಪೊಲೀಸ್ ಇಲಾಖೆಯವರು ಕೂಡ ದೊಡ್ಡ ಹೇಳಿಕೆ ಕೊಟ್ಬಿಟ್ರು, ಬೇಗ ಕ್ರಮ ಕೈಗೊಳ್ಬಿಡ್ತೀವಿ, ತನಿಖೆ ಆಗ್ಲಿ ಅಂತೆಲ್ಲ ಹೇಳ್ತಾ ಇದ್ರು. ಇನ್ನು 25 ದಿನ ಆದ್ರೂ ಕೂಡ ಯಾರ ಮೇಲೂ ಕ್ರಮ ಆಗಿಲ್ಲ ಅಂದ್ರೆ ಏನು? ಬರೀ ಆ ಸಂದರ್ಭದಲ್ಲಿ ಮಾತ್ರ ಮಾಧ್ಯಮ ಮುಂದೆ ಅಬ್ಬರಿಸಿ ಬೊಬ್ಬರಿಯೋದು ಅಷ್ಟೇನಾ ಇವ್ರದ್ದು? ಪೃಥ್ವಿ, ಖಂಡಿತವಾಗ್ಲೂ ಏನೊಂದು ಜನವರಿ ತಿಂಗಳಲ್ಲಿ 10ನೇ ತಾರೀಕು ಈ ಒಂದು ಪ್ರಕರಣ ದುರಂತ ಪ್ರಕರಣ ನಡೆದಿತ್ತು. ಇದಾದ ನಂತರ ಏನು 2-3 ದಿನಗಳಲ್ಲಿ ರಾಜಾರೋಷವಾಗಿ ತನಿಖೆಯನ್ನು ಕೈಗೊಳ್ತಾ ಇದ್ದೇವೆ, ಅಧಿಕಾರಿಗಳನ್ನ ನಾವು ಅರೆಸ್ಟ್ ಮಾಡ್ತೇವೆ, ಬಂಧನ ಮಾಡ್ತೇವೆ ಅಂತ ಕೂಡ ಒಂದು ಕಡೆ ಏನೊಂದು ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಒಂದು ರೀತಿಯಲ್ಲಿ ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ಪೊಲೀಸರು ಉನ್ನತ ಮಟ್ಟದಲ್ಲಿ ತನಿಖೆ ಮಾಡ್ತಾ ಇದೀವಿ ಅಂತ ಹೇಳಿ ಹೈದರಾಬಾದ್ನಿಂದ ಸಾಕಷ್ಟು ತನಿಖಾ ತಂಡವನ್ನ ಕರೆಸಿ ಮಣ್ಣನ್ನ ಸಹ ಟೆಸ್ಟ್ ಮಾಡಿಸಿದ್ರು. ಮತ್ತೆ ಪಿಲ್ಲರ್ ಬೀಳಕ್ಕೆ ಕಾರಣ ಆ ರೀತಿಯಲ್ಲಿ ಸಂಪೂರ್ಣವಾಗಿ ತನಿಖೆಯನ್ನ ಮಾಡ್ತಾರೆ. ಆದ್ರೆ ಒಂದು ಕಡೆ ಗೋವಿಂದಪುರ ಪೊಲೀಸರು ಈಗಾಗಲೇ ಒಂದು ನೋಟಿಸ್ ಅನ್ನ ಕೊಟ್ಟು ಸಾಕಷ್ಟು ಮಂದಿಗಳಿಗೆ, ಅಂದ್ರೆ NCC ನಾಗಾರ್ಜುನ ಕನ್ಸ್ಟ್ರಕ್ಷನ್ಸ್ ಕಂಪನಿ ಏನಿದೆ, ಜೊತೆಗೆ ವಿವಿಧ ಕಂಪನಿಗಳು ಏನ್ ಮೆಟ್ರೋ ಜೊತೆಗೆ ವರ್ಕ್ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ಅಧಿಕಾರಿಗಳನ್ನ ಸಂಪೂರ್ಣವಾಗಿ ತನಿಖೆ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ ಅದು ಬಿದ್ದಿದ್ದಕ್ಕೆ ಕಾರಣ ಏನು ಅಂತ ಒಂದು ಕಡೆ ರಿಪೋರ್ಟ್ ಅನ್ನ ಬಂದು ಹೈದರಾಬಾದ್ನಿಂದ ಕೆಲವೊಂದು ಸಂಸ್ಥೆಗಳು ರಿಪೋರ್ಟ್ ಅನ್ನ ಕೊಟ್ಟಿದ್ರು ಕೂಡ ಅಧಿಕಾರಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿ ಕಳಿಸಿದ್ದಾರೆ ಹೊರತು ಯಾವುದೇ ರೀತಿಯ ಕ್ರಮವನ್ನ ಕೈಗೊಳ್ಳಿಲ್ಲ. ಯಾಕೆ ಈ ರೀತಿ ಕ್ರಮವನ್ನು ಕೈಗೊಳ್ತಾರೆ? ಯಾಕಂದ್ರೆ ಅವ್ರೇನಾದ್ರೂ ಹಿರಿಯ ರಾಜಕಾರಣಿಗಳಿಂದ ಒತ್ತಡ ಏರಿಸ್ತಾ ಇದಾರ? ಒಂದು ಕಡೆ ಒಂದು ಸಂಶಯವನ್ನು ವ್ಯಕ್ತಪಡಿಸ್ತಾರೆ ಸಾರ್ವಜನಿಕರ ವಲಯದಲ್ಲಿ. ಮತ್ತೊಂದು ಕಡೆ ಪರಿಹಾರ ಘೋಷಣೆನ ಮಾಡಿದ್ರು. ಪರಿಹಾರ ಘೋಷಣೆನ ಮಾಡಿ ಅವ್ರಿಗೆ ನಾವು ಏನಾದ್ರೂ ಒಂದು ಸರ್ಕಾರದಿಂದ ಹೆಲ್ಪ್ ಅನ್ನ ಮಾಡ್ತೀವಿ ಅಂತ ಕೂಡ ಏನೊಂದು ಅಧಿಕಾರಿಗಳು ಹೇಳ್ತಾ ಇದ್ರು, ಮೆಟ್ರೋ ಅಧಿಕಾರಿಗಳು ಹೇಳ್ತಾ ಇದ್ರು. ಯಾವುದೇ ರೀತಿಯನ್ನು ಕೂಡ ಕ್ರಮವನ್ನು ಕೈಗೊಳ್ಳಿಲ್ಲ ಇಲ್ಲಿವರೆಗೂ ಕೂಡ ಪೃಥ್ವಿ. ಆದ್ರೆ ಹೈದರಾಬಾದ್ ಇಂದ ಬಂದಂತ IIT ಏನ್ ತನಿಖಾ ಸಂಸ್ಥೆ ಏನಿದೆ ಅವರು ಕೂಡ ಸಾಕಷ್ಟು ನೋಟಿಸ್ ಅನ್ನ ಕೊಡಿ, ಇಲ್ಲಿ ಅಂದ್ರೆ ಪಿಲ್ಲರ್ ಬೀಳಕ್ಕೆ ಕಾರಣ ಸರಿಯಾದ ಒಂದು ಭದ್ರತೆ ಇಲ್ಲ, ಅದರಿಂದ ಪಿಲ್ಲರ್ ಬಿದ್ದಿದೆ ಅಂತ ಕೂಡ ಒಂದು ನೋಟಿಸ್ ಅನ್ನ ಕೊಟ್ಟು ಸೂಕ್ತವಾಗಿ ತನಿಖೆಯನ್ನು ನಡೆಸಿ ರಿಪೋರ್ಟ್ ಅನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ಪೊಲೀಸ್ ಅಧಿಕಾರಿಗಳು ಯಾವ ರೀತಿ ತನಿಖೆ ನಡೆಸ್ತಾರೆ ಅನ್ನೋದು ಕೂಡ ನೋಡ್ಬೇಕಾಗಿರ್ತಕ್ಕಂಥದ್ದು. ಮತ್ತೆ ಅಧಿಕಾರಿಗಳ ವಿರುದ್ಧ ಯಾವೆಲ್ಲ ಕ್ರಮವನ್ನು ಕೂಡ ತಗೊಂತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರ್ತಕ್ಕಂಥ. ಇನ್ನು ಎಷ್ಟು ದಿನ ತಗೊಳ್ತಾರೆ ಅಂತ. ಥ್ಯಾಂಕ್ ಯು ಮಂಜು, ನ್ಯೂಸ್ 18 ಜೊತೆ ನಿಮ್ಮ ಮಾಹಿತಿಯನ್ನು ನೀಡಿದ್ದಕ್ಕೆ. ಗಮನಿಸಿದ್ರಲ್ಲ, ಇಲ್ಲಿ ಉತ್ತರ ಕುಮಾರನ ಪೌರುಷ ಒಲೆ ಮುಂದೆ ಅನ್ನುವ ರೀತಿಯಲ್ಲಿ ಆಗ್ಬಿಟ್ಟಿದೆ. ರಾಜಕಾರಣಿಗಳ ಒಂದು ಸ್ಟೇಟ್ಮೆಂಟ್, ಅದರ ಜೊತೆಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳ ಮಾಹಿತಿ, ಅದರ ಜೊತೆಗೆ ಹೇಳಿಕೆ ಕೊಡ್ತಾರಲ್ಲ ಕ್ರಮ ಕೈಗೊಳ್ತೀವಿ ಅನ್ನೋದು, ಹಂಗೆ ಆಗಿರೋದು. ನೆಕ್ಸ್ಟ್ ಸುದ್ದಿಗೆ ಹೋಗೋಣ. ಈ ಕಾಂಗ್ರೆಸ್ ನಲ್ಲಿ ಎಲ್ಲವೂ ಸರಿ ಇದೆ ಅನ್ನುವ ಟೈಮ್ ನಲ್ಲೇ ಎಲ್ಲವೂ ಸರಿ ಇಲ್ಲ ಅನ್ನುವ ರೀತಿಯಲ್ಲಿ